ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಶ್ರೇಷ್ಠಗೆ ಈಗ ಭಾಗ್ಯ ಹಾಗೂ ತಾಂಡವಮ್ಮ ಕುಸುಮ ಬೆವರಿಳಿಸುತ್ತಿದ್ದಾರೆ. ಒಂದು ನಿಮಿಷ ಕೂಡ ಕುಳಿತುಕೊಳ್ಳಲು ಬಿಡದೆ ಕೆಲಸ ನೀಡ್ತಾ ಇದ್ದಾರೆ. ಮೊದಲಿಗೆ ಶ್ರೇಷ್ಠಳನ್ನ ಭಾಗ್ಯ ಅಡುಗೆ ಮನೆಗೆ ಕಳಿಸಿದ್ದಾಳೆ. ಆದರೆ ಶ್ರೇಷ್ಠಗೆ ಒಂದು ಕಾಫಿ ಮಾಡಲು ಕೂಡ ಬರುವುದಿಲ್ಲ. ಆತ ಬೆಳಗಿನ ತಿಂಡಿಗೆ ಏನು ಮಾಡಬೇಕು ಎಂದು ಅರಿಯದೆ ಶ್ರೇಷ್ಠ ಮಾಸ್ಟರ್ ಪ್ಲಾನ್ ಮಾಡಿ ಏರಿಯಾದ ಬೆಸ್ಟ್ ಹೋಟೆಲ್ನಿಂದ ಬಿಸಿಬೇಳೆ ಬಾತ್ ಮತ್ತು ಕೇಸರಿ ಬಾತ್ ಆರ್ಡರ್ ಮಾಡ್ತಾಳೆ. ಆದರೆ ಈ ವಿಚಾರ ಮನೆಯವರಿಗೆ ತಿಳಿದು ಅತ್ತೆಯಿಂದ ಸರಿಯಾಗಿ ಬಯಸ್ಕೊಳ್ತಾಳೆ. ಇದಾದ ಬಳಿಕ ಕುಸುಮ ಬಟ್ಟೆ ಒಗೆಯಲು ಶ್ರೇಷ್ಠ ಬಳಿ ಹೇಳಿದ್ದಾಳೆ. ಇದಕ್ಕೆ ಓಕೆ ಎಂದ ಶ್ರೇಷ್ಠ ಎಲ್ಲ ಬಟ್ಟೆಗಳನ್ನ ವಾಷಿಂಗ್ ಮಿಷಿನ್ಗೆ ಹಾಕಲು ಮುಂದಾಗ್ತಾಳೆ. ಆದರೆ ಬಟ್ಟೆನ ಕೈಯಲ್ಲೇ ಒಗಿಬೇಕು ಎಂದು ಕುಸುಮ ಹೇಳಿದ್ದಾಳೆ. ಅಲ್ಲದೆ ಭಾಗ್ಯ ಬಂದು ವಾಷಿಂಗ್ ಮಿಷಿನ್ನ ವೈರ್ ಕಟ್ ಮಾಡಿಬಿಟ್ಟಿದ್ದಾಳೆ. ಬೇರೆ ದಾರಿ ಇಲ್ಲದೆ ಶ್ರೇಷ್ಠ ಕಲ್ಲಿನ ಮೇಲೆಯೇ ಬಟ್ಟೆಯನ್ನು ಒಗೆದಿದ್ದಾಳೆ. ಇಲ್ಲಿ ಬಂದು ಆರಾಮವಾಗಿ ಇರೋಣ ಅಂದ್ರೆ ಏನು ನನ್ನ ಕರ್ಮ ಎಂದು ತನಗೆ ತಾನೇ ಬೈದುಕೊಂಡು ಬಟ್ಟೆ ಒಗೆದಿದ್ದಾಳೆ. ಅಷ್ಟೊತ್ತಿಗೆ ಅತ್ತೆ ಕುಸುಮ ಬಂದು ಇನ್ನೊಂದಿಷ್ಟು ಬಟ್ಟೆಯನ್ನ ಒಗೆಯಲು ತರುತ್ತಾಳೆ. ಮಾವನವರದು ತಾಂಡವ್ ಶರ್ಟ್ ಟವೆಲ್ ಎಲ್ಲ ಇದರಲ್ಲಿದೆ, ಅದೆಲ್ಲ ಒಗಿಬೇಕು ಎಂದಿದ್ದಾಳೆ. ಇದಾದ ಬಳಿಕ ಅತ್ತೆ ಬಗ್ಗೆ ಶ್ರೇಷ್ಠ ತಾಂಡವ್ ಬಳಿ ದೂರು ಹೇಳಿದ್ದಾಳೆ. ನಿಮ್ಮ ಅಮ್ಮ ಅತಿಯಾಗಿ ಮಾಡ್ತಾ ಇದ್ದಾರೆ, ಇಷ್ಟೆಲ್ಲ ಕೆಲಸ ನನ್ನ ಕೈಯಿಂದ ಮಾಡೋಕೆ ಆಗಲ್ಲ ಎಂದು ಶ್ರೇಷ್ಠ ತಾಂಡವ್ ಬಳಿ ಹೇಳಿದ್ದಾಳೆ. ಇದನ್ನ ಕೇಳಿದ ತಾಂಡವ್ ಕೋಪದಲ್ಲಿ ಶ್ರೇಷ್ಠ ನನ್ನ ತಲೆ ಚಿಟ್ಟಿ ಹಿಡಿಸ್ತಾ ಇದೀಯ ನೀನು ಎಂದು ರೇಗಾಡಿದ್ದಾನೆ. ಇದರ ಮಧ್ಯೆ ಅತ್ತ ಕುಸುಮ ಭಾಗ್ಯಳನ್ನ ಕರೆದು ಮೊದಲು ಶ್ರೇಷ್ಠಳನ್ನ ಇಲ್ಲಿಂದ ಓಡಿಸೋ ಬಗ್ಗೆ ಯೋಚನೆ ಮಾಡು, ಯಾವುದೇ ಕಾರಣಕ್ಕೂ ನಿನ್ನ ಗುರಿ ಮರಿಬೇಡ ಭಾಗ್ಯ ಎಂದು ಎಚ್ಚರಿಸಿದ್ದಾಳೆ. ಸದ್ಯ ಹೊಸ ಪ್ಲಾನ್ ಏನು ಮಾಡ್ತಾರೆ ಎಂಬುದು ನೋಡಬೇಕಿದೆ. ಭಾಗ್ಯಳ ಮಾವ ಹಳೆ ಸ್ಕೂಟರ್ನಲ್ಲಿ ಹೋಗುವಾಗ ಬ್ರೇಕ್ ಹಿಡಿಯದೆ ಚಿಕ್ಕ ಆಕ್ಸಿಡೆಂಟ್ ಆಗಿದೆ. ತಲೆಗೆ ಕೊಂಚ ಪೆಟ್ಟಾಗಿದೆ. ಇದರಿಂದ ಗಾಬರಿಗೊಂಡ ಭಾಗ್ಯ ಮಾವನಿಗೆ ಹೊಸ ಕಾರು ತೆಗೆದುಕೊಡಲು ಮುಂದಾಗಿದ್ದಾಳೆ. ಮಾವ, ನಾನು ತುಂಬ ಕಾರು ಶೋರೂಮ್ಗೆ ಹೋಗಿ ಒಂದಿಷ್ಟು ಕಾರು ಸೆಲೆಕ್ಟ್ ಮಾಡಿಕೊಂಡು ಬಂದಿದ್ದೇನೆ, ಇದರಲ್ಲಿ ನಿಮಗೆ ಯಾವ ಕಾರು ಬೇಕು ಹೇಳಿ ಎಂದು ಫೋಟೋ ತೋರಿಸಿದ್ದಾಳೆ. ಇದೆಲ್ಲ ಏನು, ನನಗ್ಯಾಕೆ ತೋರಿಸ್ತಾ ಇದೆಯಾ ಎಂದು ಮಾವ ಪ್ರಶ್ನಿಸುತ್ತಾರೆ. ನಿಮಗೋಸ್ಕರ ನಿಮ್ಮದೇ ಸೊಸೆ ಹೊಸ ಕಾರು ತೆಗೆದುಕೊಡ್ತಿದ್ದಾಳೆ ಎಂದು ಭಾಗ್ಯ ಹೇಳಿದ್ದಾಳೆ.